ನಮಸ್ಕಾರ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಮೇಲೆ ಗಾಡಿ ಹೀಗೆ ಕಾಣ್ತಾ ಇದೆ. ಇದ್ರ ಕನ್ಸಲ್ಲಿ ರಾತ್ರಿ ಇಡೀ ನಿದ್ದೆ ಮಾಡಿದೆ. ಟ್ರಯಲ್ಸಿಗೆ ಯೂಸ್ ಆಗೋ ಥರ ಸಿಂಗಲ್ ಸೀಟು, ಏನಿಲ್ಲ ಹಿಟ್ಟಿನ ಗಿರಣಿ ಅಷ್ಟೇ. ಇನ್ನು ಈ ಬ್ರೇಕ್ ಲೈಟು ಮತ್ತು ಇಂಡಿಕೇಟರ್ಸ್ ಅದು ಕೂಡ ಹಿಮಾಲಯನ್ 411. ಇನ್ನು ಈ ಗಾಡಿಯಲ್ಲಿ ಇನ್ಬಿಲ್ಟ್ ಸ್ಪೀಡ್ ಲಿಮಿಟರ್ ಇದೆ. ಇದು OEM ಸೈಲೆನ್ಸರೇ. ಫೋನ್ ಮಾಡ್ತೀನಿ ರೀಚ್ ಆದ್ಮೇಲೆ. ಹಾಂ, ಆದರೂ ಮನೆಯವ್ರನ್ನೆಲ್ಲ ಬಿಟ್ಟು ಈ ರೈಡಿಗೆ ಅಂತ ಹೊರಡ್ಬೇಕಾರೆ ಸಿಕ್ಕಾಪಟ್ಟೆ ಬೇಜಾರಾಗತ್ತೆ. ನೀವೆಲ್ಲ ಕೇಳ್ಬೋದು ಹೇಗೆ ಮನೆ ಬಿಟ್ಟಿರ್ತೀರಾ ಅಂತ. ಕಷ್ಟ ಆಗತ್ತೆ. ಪರವಾಗಿಲ್ವೇ, ಇನ್ನೂ ಹಿಡಿತಾ ಇದೆ. ಸಾಕು ಮಾಡಿ 900 ಮಾಡಿಸ್ತೀನಿ. ಇದೇನಿದು ಸೈಕಲ್ ರೈಡರ್ಸ್ ಅಟ್ಲಾಸ್, ಹೊಸ ಸೈಕಲ್ಲು ಅಟ್ಲಾಸ ಆರ್ಕಿಲಸ. ನಂಗೆ ಸಡನ್ನಾಗಿ ಅಂಬರೀಷ್ದು ಮಂಡ್ಯದ ಗಂಡು ಹಾಡು ನೆನ್ಪೋಗ್ಬಿಡ್ತು ಸೈಕಲ್ ಓಡಿಸೋರು ನೋಡಿ. ಓ, ಇಲ್ಲೂ ಇದ್ದಾರೆ. ಏನೋ ಬಾವುಟನೂ ಹಾಕ್ಕೊಂಡಿರಪ್ಪ. ಒಂದು ಲೈವ್ ಲೊಕೇಶನ್ ಕಳಿಸ್ಬಿಡ್ತೀನಿ, ಇಲ್ಲಾಂದರೆ ಸುಮ್ಮನೆ ಟೆನ್ಷನ್ ಮಾಡಿಕೊಂಡು ಹೋದ್ರಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ. ಓ, ಎಲ್ಲಿಗೆ ಹೊರಟಿದ್ದೀನಿ ಅಂತ ಹೇಳೇ ಇಲ್ಲ ಅಲ್ವಾ. ನಾನು ಹೊರಟಿರೋದು ಶಿವಮೊಗ್ಗಕ್ಕೆ, ಅಂದರೆ ನಮ್ಮೂರು. ಕಾರಣ ಒಂದು, ಈ ನನ್ನ ಪಾಂಡ ಅಂದರೆ ಕ್ಲಾಸಿಕ್ 350 ಬೈಕನ್ನು ಊರಲ್ಲಿ ಇಟ್ಟು ಬರುವ ಒಂದು ಐಡಿಯಾ. ಮತ್ತೊಂದು ಹಾಗೆ ಊರ ಕಡೆ ಒಂದು ಯಾವುದೋ ಒಂದೆರಡು ಜಾಗ ಇದೆ, ಅದನ್ನು ತೋರಿಸ್ಕೊಂಬರೋ ಐಡಿಯಾ ಬಂತು. ಹಾಗೆ ಎರಡೂ ಆಗತ್ತೆ ಅಂದ್ಕೊಂಡು ಹಿಮಾಲಯನ್ನ ಸೈಡಲ್ಲಿಟ್ಟು ಈ ಹಿಟ್ಟಿನ ಗಿರಣಿ ಮಿಷನನ್ನು ಎತ್ಕೊಂಡು ಬಂದೆ. ನಾವು ಈ ನೈಸ್ ರೋಡ್ ಬಗ್ಗೆ 1000 ಮಾತಾಡ್ಬೋದು, ಟೋಲ್ ಜಾಸ್ತಿ ಆಯ್ತು ಅಂತ 1000 ಕಂಪ್ಲೇಂಟ್ ಹೇಳ್ಬೋದು. ಆದರೆ ಒಂದು ವೇಳೆ ಈ ರೋಡ್ ಇದ್ದಿಲ್ಲ ಅಂತ ಹೇಳಿದ್ರೆ ನಮ್ಮ ಜರ್ನಿ ಅವರ್ ಎಷ್ಟು ಇನ್ಕ್ರೀಸ್ ಆಗ್ತಿತ್ತು ಅಂತ ಯೋಚನೆ ಮಾಡಿದಾಗ ಒಂದು ಲೆಕ್ಕದಲ್ಲಿ ಈ ನೈಸ್ ರೋಡ್ ಇರೋದು ತುಂಬಾ ಒಳ್ಳೆಯದು ಅನಿಸುತ್ತೆ. ಇನ್ನು ಈ ಗಾಡಿ ಬಗ್ಗೆ ಹೇಳಬೇಕು ಅಂದರೆ ನೀವೆಲ್ಲರೂ ಒಂದು ಫ್ಲ್ಯಾಶ್ ಬ್ಯಾಕಿಗೆ ಹೋಗಲೇಬೇಕು. ಅದು ಕ್ರಿಸ್ತಶಕ 2015. 7 ತಿಂಗಳು ಮುಂಚೆ ಮಾಡಿದಂಥ ಬುಕ್ಕಿಂಗಿಗೆ ನನಗೆ ಗಾಡಿ ಸಿಕ್ಕಿದ್ದು ಆ ವರ್ಷದ ಅಕ್ಟೋಬರ್ ತಿಂಗಳಲ್ಲಿ. ಆಗಿನ ಕಾಲಕ್ಕೆ ಅಷ್ಟು ವೆಯ್ಟಿಂಗ್ ಪೀರಿಯಡ್ ಇತ್ತು. ಹೆಚ್ಚು ಕಡಿಮೆ 7 ತಿಂಗಳು ಕಾದು ತಗೊಂಡಿದ್ದ ಗಾಡಿ ಆಗಿದ್ದರಿಂದ ಆ ನಿರೀಕ್ಷೆ ಅನ್ನೋದು ಜಾಸ್ತಿನೇ ಇತ್ತು. ಗಾಡಿಗಳಲ್ಲಿ ಚೂರು ಬದಲಾವಣೆ ಮಾಡಿದ್ರು, ಹೊಸ ಮಾಡೆಲ್ಗಳು ತರಬೇಕು ಅನ್ನೋ ಯೋಜನೆ ಇತ್ತು. ಆವಾಗ ತಾನೇ ಬಂದಿದ್ದು ಈ ಕ್ಲಾಸಿಕ್ 350. ಅದಕ್ಕಿಂತ ಮುಂಚೆ ಬುಲೆಟ್ ಅನ್ನೋದಿತ್ತು. ಬುಲೆಟ್ ಎಲೆಕ್ಟ್ರಾ ಅಂತ ಒಂದು ಬಿಟ್ಟಿದ್ರು, ಸೆಲ್ಫ್ ಸ್ಟಾರ್ಟ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿ. ಅದು ಬಿಟ್ಟರೆ ಥಂಡರ್ಬರ್ಡ್ ಇತ್ತು, ಹಳೆ ಮಾಡೆಲ್ದು. ಹೊಸ ಮಾಡಲಾಗಿ ಬಂದಿದ್ದಂಥ ಕ್ಲಾಸಿಕ್ 350 ಜನಗಳಿಗೆ ಇಷ್ಟ ಆಗಕ್ಕೆ ಶುರುವಾಗಿತ್ತು. ಈ ಹೊಸ ಅಶ್ವಮೇಧ ಕ್ಲಾಸಿಕ್ ಅಂತ ಏನು ಬಿಟ್ಟಿದ್ದಾರೆ, ಸಖತ್ ಚೆನ್ನಾಗಿದೆ ಆ್ಯಕ್ಚುಲಿ. ಲೆಗ್ ಸ್ಪೇಸ್ ಆಗಿರಲಿ ಅಥವಾ ಆ ವಿಂಡೋ ಹೈಟ್ ಆಗಿರಲಿ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಈ ಗಾಡಿನ ಶಿವಮೊಗ್ಗದಲ್ಲಿ ಬಿಟ್ಟು ವಾಪಸ್ ಬರಬೇಕಾದ್ರೆ ನಾನು ಬಸ್ಸಲ್ಲಿ ಬರೋದು. ನೋಡೋಣ, ಬಸ್ಸಲ್ಲಿ ಬರ್ದೇನೂ ತುಂಬ ದಿವಸ ಆಗಿತ್ತು. ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸು. ಪಾಸಿಟಿವ್ಸ್ ಅದರಲ್ಲೇನಿದೆ, ಇದರಲ್ಲೇನಿದೆ. ಪಾಸಿಟಿವ್ ಅದರಲ್ಲೇ ಚಂದ. 300 ಕಿಲೋಮೀಟರ್ KSRTC ನಮ್ಮ ಹೆಮ್ಮೆ. ಇನ್ನು ಇದ್ರ ಸ್ಪೆಸಿಫಿಕೇಶನ್ ಬಗ್ಗೆ ಜಾಸ್ತಿ ಏನು ಹೇಳಲ್ಲ, ಒಂದು ಸ್ಕ್ರೀನ್ಶಾಟ್ ಹಾಕ್ತೀನಿ, ನೋಡ್ಕೊಂಬಿಡಿ. ಇದರಲ್ಲಿರೋದು 350cc ಇಂಜಿನ್ನು. ನೀವು ಅನ್ಕೊಬೋದು ಸಿಕ್ಕಾಪಟ್ಟೆ ದೊಡ್ಡ ಇಂಜಿನು ಅಂತ. ಸೊ ದೊಡ್ಡಕ್ಕಿದೆ, ಚೆನ್ನಾಗಿ ನುಗ್ಗುತ್ತೆ ಅಂತ ಅನ್ಕೊಬೋದು. ಬಟ್ ಒಂದು ಸತ್ಯ ತಿಳ್ಕೊಳ್ಳಿ, ದೊಡ್ಡಕ್ಕಿರೋದೆಲ್ಲ ಚೆನ್ನಾಗಿ ನುಗ್ಗಲ್ಲ. ನುಗ್ಲಿ ಬನಾನ. ರಿಯಲಬಿಲಿಟಿ ಚೆನ್ನಾಗಿರ್ಬೋದು, ಆದರೆ ನುಗ್ಗೋದು ಚಿಕ್ಕ ಗಾಡಿಗಳೇ. ಅರ್ಥ ಆಯ್ತು ಅನ್ಸುತ್ತೆ. ಎಲ್ಲ ದೊಡ್ಡ ಮೆಟಲ್ ಪಾರ್ಟ್ಸ್ಗಳು ಯೂಸ್ ಮಾಡೋದು, ದೊಡ್ಡ ಇಂಜಿನ್ ಪಾರ್ಟ್ಸ್ಗಳು ಯೂಸ್ ಮಾಡೋದ್ರಿಂದ ಸೊ ಸ್ವಲ್ಪ ಕಾನ್ಫಿಡೆನ್ಸ್ ಮೇಲೆ ಲಾಂಗ್ ಎಲ್ಲ ಓಡಿಸ್ಬೋದು. ಅದು ಬಿಟ್ಟರೆ 350cc ಇದೆ, ದೊಡ್ಡ ಇಂಜಿನ್ನು, ಒಳ್ಳೆ ಸ್ಪೀಡಾಗಿ ಓಡಿಸ್ಬೋದು ಅಂತೆಲ್ಲ ಅಂದ್ಕೊಂಡು ತಗೊಂಡವರೆಲ್ಲ ಇನ್ನು ಅಣ್ಣವ್ರು ಮಾಡ್ದೇ ಇರೋ ಕ್ಯಾರೆಕ್ಟರ್ ಇಲ್ಲ. ನಾನು ಈ ಗಾಡಿಗೆ ಹಾಕ್ದೇ ಇರೋ ವೇಷ ಇಲ್ಲ. ಈ ಗಾಡಿನ ಕ್ರೂಸರ್ ಸ್ಟೈಲಿಗೆ ಮಾಡಿಫಿಕೇಶನ್ ಮಾಡಿಸಿದ್ದೆ, ಸ್ಟ್ರೀಟ್ ಬೈಕ್ ಸ್ಟೈಲಲ್ಲಿ ಮಾಡಿಫಿಕೇಶನ್ ಮಾಡಿಸಿದ್ದೆ, ಆಫ್ ರೋಡಲ್ಲಿ 2 ಟೈಪ್ ಮಾಡಿಫಿಕೇಶನ್ ಮಾಡಿಸಿದ್ದೆ. ಈಗ ಸದ್ಯಕ್ಕೆ ಆಫ್ ರೋಡ್ ಕಂಡೀಷನಲ್ಲಿ ಇದೆ. ಇದು ನನ್ನ ಗಾಡಿಯ ಪ್ರೆಸೆಂಟ್ ಲುಕ್. ನೋಡ ಎಷ್ಟು ಚಂದ ಅಲ್ಲ. ಈ ಗಾಡಿಗೆ ನಾನು ಕೊಟ್ಟು ತಗೊಂಡಿದ್ದು 1.5 ಲಕ್ಷ. ಆದರೆ ಖರ್ಚು ಮಾಡಿರೋದು ಮಾಡಿಫಿಕೇಶನ್ಗೆ ಹೆಚ್ಚು ಕಡಿಮೆ 1 ಲಕ್ಷ ದಾಟೋಗುತ್ತೆ ಅನ್ಸುತ್ತೆ. ಅದಕ್ಕೆ ಈ ಗಾಡಿ ಮೇಲೆ ನನಗೆ ಫೀಲಿಂಗ್ಸ್ ಜಾಸ್ತಿ. ದುಡ್ಡು ಖರ್ಚು ಮಾಡಿದೆ ಅಂತಲ್ಲ. ಇಂಜಿನ್ನು ಬ್ಲ್ಯಾಕ್ ಔಟು ನಾನು ಮಾಡಿಸಿರೋದು. ನೀವು ಹಳೆ ಕ್ಲಾಸಿಕಲ್ ನೋಡಿದ್ರೆ ಒಂಥರ ಅಲ್ಯೂಮಿನಿಯಂ ಕಲರಲ್ಲಿ ಇರುತ್ತೆ. ಸೈಲೆನ್ಸರ್ ಕೂಡ ಬ್ಲ್ಯಾಕ್ ಮಾಡಿಸಿದ್ದೆ. ಈ ಒಂದು ಪಾರ್ಟ್ ಒಳಗೆ ಕಲರ್ ಫೇಲ್ಡ್ ಆಗ್ತಾ ಇದೆ. ಫ್ಲೈಯಿಂಗ್ ಮಡ್ಗಾಡು ಇದೊಂದು ಅಡಿಷನ್ನು. ಇದು ಒರಿಜಿನಲ್ ಮಡ್ಗಾಡ್ ಇರುತ್ತಲ್ಲ, ಅದನ್ನೇ ಮಾಡಿಫೈ ಮಾಡಿಬಿಟ್ಟು ಶಾರ್ಟ್ ಮಡ್ಗಾಡ್ ಮಾಡಿರೋದು. ಇದು OEM ಕ್ರ್ಯಾಶ್ ಕಾರ್ಡು, ಸಿಂಗಲ್ ಬಾರ್ ಕ್ರ್ಯಾಶ್ ಕಾರ್ಡ್ ಬಂದಿತ್ತು. ಸೊ ಇದು OEM ಸೈಲೆನ್ಸರು. ಕ್ಲಾಸಿಕ್ 350 ಅಂತಾನೆ ಮಾಡಿಫಿಕೇಶನ್ಗೋಸ್ಕರನೇ ರಾಯಲ್ ಎನ್ಫೀಲ್ಡ್ ಅವರು 2021 ಬಿಟ್ಟಿದ್ರು ಇದು. ಸೊ ನನಗೆ ಅದು ಲೆಂತಿ ಸೈಲೆನ್ಸರ್ ಇತ್ತಲ್ಲ, ಅದ್ರ ಬದಲಿಗೆ ಈ ಶಾರ್ಟ್ ಸೈಲೆನ್ಸರ್ ಲುಕ್ ಚೆನ್ನಾಗಿ ಕಾಣುತ್ತೆ ಅಂತ ಹಾಕ್ಸಿದ್ದು. ಇದು ಬಿಟ್ಟು ನಾನು ಆಫ್ ರೋಡ್ ಟ್ರಯಲ್ಸ್ ಮಾಡೋಕ್ಕೋಸ್ಕರ ಒಂದು ಆಫ್ ರೋಡ್ ಸೈಲೆನ್ಸರ್ ಕೂಡ ಇತ್ತು. ಸೊ ಅದನ್ನ ತೆಗೆದು ಮನೇಲಿ ಇಟ್ಟಿದ್ದೀನಿ. ಬಟ್ ಇದು ಯಾವುದೇ ರೀತಿ ಪೊಲೀಸರಿಂದ ಆಗಲಿ ಯಾರಿಂದನೂ ಪ್ರಾಬ್ಲಮ್ ಬರೋದಿಲ್ಲ ಈ ಸೈಲೆನ್ಸರು, ಸಿನ್ಸ್ OEM ಆಗಿರೋದ್ರಿಂದ. ಪ್ಲಸ್ ಸೌಂಡ್ ಕೂಡ ತುಂಬಾನೇ ಕಡಿಮೆ ಬರುತ್ತೆ ಇದ್ರೊಳಗೆ. ಇನ್ನು ಗೇರ್ ಲಿವರು
ಇದನ್ನು ಕಟ್ ಮಾಡಿ ನಾವೇ ಸಿಂಗಲ್ ಲಿವರ್ ಸ್ಟೈಲಲ್ಲಿ ಮಾಡಿರೋದು. ಇನ್ನು ಈ ಫುಟ್ ಪೆಕ್ಸ್ ಬಂದ್ಬಿಟ್ಟು ಹಿಮಾಲಯನ್ 411 ಫುಟ್ ಪೆಕ್ಸು. ಸೊ ಅದನ್ನು ಕೂಡ ವೆಲ್ಡ್ ಮಾಡಿ ಜಾಯಿಂಟ್ ಮಾಡಿ ಕೂರಿಸಿದ್ದೀವಿ. ಇನ್ನು ಈ ಬ್ರೇಕ್ ಲೈಟು ಮತ್ತು ಇಂಡಿಕೇಟರ್ಸ್ ಅದು ಕೂಡ ಹಿಮಾಲಯನ್ 411 ನೀವು ನೋಡ್ಬೋದು ಬ್ಯಾಕ್ ಸೈಡಿಂದ ಹೇಗೆ ಕಾಣುತ್ತೆ ಅಂತ. ಇನ್ನು ಬ್ಯಾಶ್ ಪ್ಲೇಟ್ ಕೂಡ ಒರಿಜಿನಲ್ ರಾಯಲ್ ಎನ್ಫೀಲ್ಡ್ OEM ಆಕ್ಸೆಸರಿ. ಈ ಆಕ್ಸೆಸರೀಸ್ಗಳನ್ನು ಅವರು 2021 ರೀಇಂಟ್ರೊಡ್ಯೂಸ್ ಮಾಡ್ತಾರೆ. ಹಳೆ ಕ್ಲಾಸಿಕ್ 350ಗೆ ಹೊಸ ಕ್ಲಾಸಿಕ್ 350ಗೆ ಎಲ್ಲದಕ್ಕೂ ಸೇರಿಸಿ ಅವಾಗ ತೊಗೊಂಡಿದ್ದು. ಇನ್ನು ಮತ್ತೆ ಹೆಡ್ಲೈಟ್ ಗ್ರಿಲ್ ಕೂಡ OEM ಆಕ್ಸೆಸರಿನೇ, ರಾಯಲ್ ಎನ್ಫೀಲ್ಡ್ ಅವರೇ ಬಿಟ್ಟಿದ್ರಲ್ಲ ಆ ಆಕ್ಸೆಸರಿ ಅದು. ಇನ್ನು ಹ್ಯಾಂಡಲ್ ಬಾರು ಆರ್ಟ್ ಆಫ್ ಮೋಟರ್ ಸೈಕಲ್ ಅವ್ರದ್ದು. ಸೀಟ್ ಬಂದ್ಬಿಟ್ಟು ಟ್ರಯಲ್ಸಿಗೆ ಯೂಸ್ ಆಗೋ ಥರ ಸಿಂಗಲ್ ಸೀಟು. ನೀವು ಕೇಳ್ಬೋದು ಅಡಿಗಡೆ ಮಡ್ ಫ್ಲಾಶ್ ಆಗಲ್ವಾ ಅಂತ. ಸೊ ಸಪ್ರೇಟ್ ಶೀಟ್ ಇದೆ, ಅದಕ್ಕೆ ಇನ್ನೊಂದು ಶೀಟ್ ಕೊಟ್ಟು ಅದ್ರ ಮೇಲೆ ಸೀಟ್ ಮೌಂಟ್ ಆಗಿರೋದು. ಸೊ ಇದು ಕೂಡ ನಾವೇ ಕಸ್ಟಮ್ ಮಾಡಿಸಿರೋಂತಹ ಸೀಟು. ಇದಕ್ಕಿಂತ ಮುಂಚೆ ಸೀಟ್ ಇತ್ತು, ಅದು ಕಂಫರ್ಟಬಲ್ ಆಗಿದ್ದಿಲ್ಲ. ನಾನು ಲೆಕ್ಕ ಹೇಳಬೇಕು ಅಂತ ಹೇಳಿದ್ರೆ ಹ್ಯಾಂಡಲ್ ಬಾರ್ ಒಂದು 3 ಚೇಂಜ್ ಮಾಡಿಸಿದ್ದೀನಿ, ಒಂದು 3 ಸೀಟನ್ನು ನಾನು ಈ ಗಾಡಿಗೆ ಮಾಡಿಸಿದ್ದೀನಿ. ನನ್ನ ಫ್ರೆಂಡ್ಸ್ ಹೇಳ್ತಾ ಇದ್ರು ಇದೊಂಥರ ಹಿಮಾಲಯನ್ 411 ಕ್ಲಾಸಿಕ್ 350 ಕಸಿ ಗಾಡಿ ಆಗ್ಬಿಟ್ಟಿದೆ ಅಂತ. ಹಾಗೆ ಇದಕ್ಕಿಂತ ಪ್ರೀವಿಯಸ್ ಒಂದು ವರ್ಷನ್ ಮಾಡಿದ್ದೆ, ಅದು ನೀವು ನೋಡಿದ್ರೆ ಎಕ್ಸಾಕ್ಟ್ಲಿ SD ಏನು ಅಡ್ವೆಂಚರ್ ಒಂದು ರಿಲೀಸ್ ಮಾಡಿದ್ರು, ಸೇಮ್ ಅದೇ ಥರ ಗಾಡಿ ಡಿಸೈನ್ ಕಾಣ್ತಾ ಇತ್ತು. ಸೊ ಕೆಲವರೆಲ್ಲ ಹೇಳ್ತಾ ಇದ್ರು ನಿನ್ನ ಗಾಡಿ ನೋಡ್ಬಿಟ್ಟು ಅವ್ರು ಕಾಪಿ ಮಾಡಿದ್ರೆ ಅವ್ರ ಗಾಡಿ ನೋಡಿ ನೀ ಕಾಪಿ ಮಾಡ್ದ ಅಂತ. ನೋಡಿ ಅಷ್ಟೆಲ್ಲ ಮಾಡಿದ್ಮೇಲೆ ಗಾಡಿ ಹೀಗೆ ಕಾಣ್ತಾ ಇದೆ. ಸಖತ್ತಾಗಿದೆ ಗುರು ರೋಡು, ನಾನೇ ನೋಡಿದ್ದಿಲ್ಲ. ಇನ್ನು ಈ ಗಾಡಿಯಲ್ಲಿರೋ ಫೀಚರ್ಸ್ಗಳ ಬಗ್ಗೆ ಹೇಳ್ತೀನಿ ಕೇಳಿ. ಪೆಟ್ರೋಲ್ ಗೇಜ್ ಇಲ್ಲ, ಹಾಗಾಗಿ ಪೆಟ್ರೋಲ್ ಎಷ್ಟು ಖಾಲಿ ಆಯಿತು ಅಂತ ತಲೆ ಬಿಸಿ ಮಾಡ್ಕೊಬೇಕಾಗಿಲ್ಲ. ಗಾಡಿಯಲ್ಲಿ ಇನ್ಬಿಲ್ಟ್ ಸ್ಪೀಡ್ ಲಿಮಿಟರ್ ಇದೆ. ಯಾವಾಗ ನೀವು 80 ಕಿಲೋಮೀಟ್ರ್ ಕ್ರಾಸ್ ಮಾಡ್ತೀರಾ ನಿಮ್ಮ ಹ್ಯಾಂಡ್ಲ್ ಬಾರಲ್ಲಿ ಒಂದು ವೈಬ್ರೇಷನ್ ಸಿಗ್ನಲ್ ಕೊಡುತ್ತೆ. ಅಕಸ್ಮಾತ್ ನೀವು ಹ್ಯಾಂಡಲ್ ಲಾಕ್ ಮಾಡಿದಾಗ ಕೀ ಕಳೆದೋಗಿದ್ರೆ ಟೆನ್ಷನ್ ಎಲ್ಲ ಮಾಡ್ಕೋಬೇಕಾಗಿಲ್ಲ. ಇದರಲ್ಲೊಂದು ಸ್ಪೆಷಲ್ ಫೀಚರ್ ಇದೆ. ಆ ಫೀಚರ್ನ ಯೂಸ್ ಮಾಡಿಕೊಂಡು ನೀವು ಹ್ಯಾಂಡಲ್ ಲಾಕನ್ನು ಓಪನ್ ಮಾಡ್ಬೋದು. ಆ ಸ್ಪೆಷಲ್ ಫೀಚರ್ ಏನಂತೀರಾ, ಈ ವಿಡಿಯೋ ನೋಡಿ. ಇನ್ನು ಸೀಟಲ್ಲಿ, ಹ್ಯಾಂಡ್ಲ್ ಬಾರಲ್ಲಿ, ಫುಟ್ ಪೆಗ್ಗಲ್ಲಿ ಮಸಾಜರ್ ಇದೆ. ಅವಾಗವಾಗ ನೀವು ಬೇಜಾರಾದಾಗ ವೈಬ್ರೇಷನ್ ಮಾಡಿಕೊಂಡು ಮಸಾಜ್ ತೊಗೊಬೋದು. ಹಾಗೆ ನಿಮಗೆ ಎಣ್ಣೆ ಪಾರ್ಟಿ ಮಾಡೋದಕ್ಕೆ ಡಿಮ್ ಲೈಟ್ ಬೇಕು ಅಂತ ಹೇಳಿದ್ರೆ ಇದ್ರ ಹೆಡ್ಲೈಟನ್ನು ಯೂಸ್ ಮಾಡ್ಬೋದು, ಅದೊಂದು ಸ್ಪೆಷಲ್ ಫೀಚರು. ಇನ್ನು ಈ ಆ್ಯಂಪ್ ಮೀಟ್ರು, ಇದನ್ನು ಹೇಗೆ ಯೂಸ್ ಮಾಡಬೇಕು ಅಂತ ನೀವು ರಿಸರ್ಚ್ ಮಾಡಬೇಕಾಗತ್ತೆ. ರಿಸರ್ಚ್ ಮಾಡ್ತಾ ನೀವು ಜ್ಞಾನಿಗಳಾಗ್ಬಿಡ್ತೀರಾ. ಸೊ ಅದೊಂದು ಸ್ಪೆಷಲ್ ಫೀಚರು. ಹೀಗೆ ಹೇಳ್ತಾ ಹೋದರೆ ಸಾಕಷ್ಟು ಫೀಚರ್ಸ್ಗಳಿದೆ ಈ ಗಾಡಿಯಲ್ಲಿ, ಅದಕ್ಕೆ ಇದು ಸಿಕ್ಕಾಪಟ್ಟೆ ಫೇಮಸ್ಸು. ತಮಾಷೆನ ಪಕ್ಕಕ್ಕಿಟ್ಟು ಹೇಳೋದಾದರೆ ಈ ಗಾಡಿಯಲ್ಲಿ ಅಂಥ ಫೀಚರ್ಸ್ಗಳಿಲ್ಲ, ಹಾಗೆ ಫ್ಯೂಚರಿಸ್ಟಿಕ್ ಡಿಸೈನೂ ಅಲ್ಲ. ಒಂದು ರೆಟ್ರೋ ಸ್ಟೈಲಿಂಗ್ ಇರೋಂಥ ಕ್ಲಾಸಿಕ್ ಗಾಡಿ. ಯಾರ್ಯಾರಿಗೆ ಈ ರೆಟ್ರೋ ಕ್ಲಾಸಿಕ್ ಸ್ಟೈಲ್ ಇಷ್ಟ ಆಗ್ತಿತ್ತು ಅವರೆಲ್ಲ ಸಿಕ್ಕಾಪಟ್ಟೆ ಈ ಗಾಡಿನ ಇಷ್ಟಪಟ್ಟು ತೊಗೊಂಡ್ರು. ಈ ಗಾಡಿದ ರಿಯಲಬಿಲಿಟಿ ತುಂಬಾ ಚೆನ್ನಾಗಿತ್ತು. 6000 ಕಿಲೋಮೀಟ್ರಿಗೆ ಒಂದ್ಸತಿ ಸರ್ವಿಸ್ಸು, ಲಾಂಗ್ ಡ್ರೈವಿಗೆ ಸೂಟಬಲ್ ಆಗಿರುವಂತಹ ಇಂಜಿನ್ನು. ಸೊ ಹಾಗಾಗಿ ಜನಗಳು ಇದನ್ನು ಇಷ್ಟಪಟ್ಟು ತೊಗೊಂಡ್ರು. ಈ ರೋಡ್ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿರೋ ಕಾಣಿಸುತ್ತೆ. ನಾನು ಅಂದ್ಕೊಂಡಿದ್ದೆ ಇನ್ನೊಂದು 1 ವರ್ಷ ಬೇಕು ಅಂತ. ಮೋಸ್ಟ್ ಪ್ರಾಬಬ್ಲಿ ಇನ್ನೊಂದು 6-7 ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತಾ ಅಂತ. ಎಲ್ಲರೂ ನನಗೆ ಕೇಳ್ತಾನೆ ಇದ್ದರು, ಯಾಕೆ ನೀವು ಕ್ಲಾಸಿಕ್ 350ನ ಅಷ್ಟೊಂದು ಇಷ್ಟಪಡ್ತೀರಾ ಅಂತ. ಒಂದು ಇದ್ರ ಡಿಸೈನು, ಕ್ಲಾಸಿಕ್ ರೆಟ್ರೋ ಸ್ಟೈಲ್ ಲುಕ್ಕು. ಮತ್ತೊಂದು ಇದ್ರ ಲೆಗಸಿ, ರಾಯಲ್ ಎನ್ಫೀಲ್ಡ್ ಅವ್ರದ್ದು ಲೆಗಸಿ ಏನಿತ್ತು ಅದು. ಇನ್ನೊಂದು ಇದರಲ್ಲೊಂದು ಚೂರು ಟಾರ್ಕ್ ಚೆನ್ನಾಗಿತ್ತು. ಅದೊಂಥರ ಎಲ್ಲದಕ್ಕೂ ಸೂಟಬಲ್ ಆಗಿತ್ತು, ಆಫ್ ರೋಡಿಗೆ, ಈವನ್ ಸಿಟಿ ಯೂಸಿಗೆ ಒಂಥರ ಚೆನ್ನಾಗಿ ಅನಿಸ್ತಾ ಇತ್ತು. ಮತ್ತೊಂದು ಆ ಸೌಂಡು, ಅದಕ್ಕೆ ಆ ಚಪ್ರಿಗಳೆಲ್ಲ ದೊಡ್ಡ ದೊಡ್ಡ ಸೈಲೆನ್ಸರ್ ಹಾಕಿ ಬರೀ ಪೈಪ್ಗಳು ಹಾಕ್ಬಿಟ್ಟು ಆ ಸೌಂಡ್ಗಳನ್ನೆಲ್ಲ ಹಾಳು ಮಾಡಿಬಿಟ್ರು. ಬಟ್ ಒರಿಜಿನಲ್ ಒಂದು ತಂಪ್ ಸೌಂಡ್ ಇತ್ತಲ್ಲ ರಾಯಲ್ ಎನ್ಫೀಲ್ಡ್ ಅವ್ರದ್ದು, ಅದು ಯಾವತ್ತೂ ಚೆನ್ನಾಗೇ ಇತ್ತು. ಅದೇನೋ ಗೊತ್ತಿಲ್ಲ, ಈ ಗಾಡಿ ಮೇಲೆ ನನಗೆ ತುಂಬಾ ಮನಸ್ಸು. 7 ತಿಂಗಳು ಕಾದು ಇದ್ರ ಕನ್ಸಲ್ಲಿ ರಾತ್ರಿ ಇಡೀ ನಿದ್ದೆ ಮಾಡಿದೆ, ಅಷ್ಟೆಲ್ಲ ಒದ್ದಾಡಿ ತೊಗೊಂಡಿದ್ದಲ್ಲ, ಅದಕ್ಕೆ ಈ ಗಾಡಿ ಮೇಲೆ ಸ್ವಲ್ಪ ಫೀಲಿಂಗ್ಸ್ ಜಾಸ್ತಿ. ಹಾಗಾಗಿ ಇದನ್ನು ನಾನು ಎಷ್ಟೋ ಜನ ಸೇಲ್ ಮಾಡು, 2 ಗಾಡಿನ ಮೇಂಟೈನ್ ಮಾಡೋದಕ್ಕೆ ಆಗೋದಿಲ್ಲ ಅಂದರೂ ನಾನು ಸೇಲ್ ಮಾಡ್ತಾ ಇಲ್ಲ. ಸದ್ಯಕ್ಕೆ ಈ ಗಾಡಿನ ಶಿವಮೊಗ್ಗದಲ್ಲಿ ಇಟ್ಟಿರ್ತೀನಿ. ಇದನ್ನು ಇನ್ನೊಬ್ರು ಯೂಸ್ ಮಾಡ್ತಾ ಇರ್ತಾರೆ, ಪ್ಲಸ್ ನಾನು ಕೂಡ ಶಿವಮೊಗ್ಗ ಬಂದು ಹೋದಾಗ ಯೂಸ್ ಮಾಡ್ಬೋದು. ಹಾಗೆ ಇದೊಂಥರ ಸೇಲ್ ಅಲ್ಲ, ಆದರೂ ನನ್ನ ಹತ್ರ ಇರೋದಿಲ್ಲ ಈ ಗಾಡಿ. ಮಲೆನಾಡು ಎಂಟ್ರಿ ಆದ್ವಿ, ಮಳೆ ಶುರು ಆಯಿತು. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸಮಸ್ತ ಕನ್ನಡ ಕುಲಕೋಟಿ ಬಂಧುಗಳಿಗೆ ನನ್ನ ಸಾಷ್ಟಾಂಗ ಪ್ರಣಾಮಗಳು. ನಾನು ನೆನ್ನೆ ಹೇಳಿದ್ದೆ ಬೆಂಗಳೂರಿಂದ ಶಿವಮೊಗ್ಗ ಬರ್ಬೇಕಾದ್ರೆ 2 ಜಾಗಗಳನ್ನು ತೋರಿಸ್ತೀನಿ.